ನೀನು ಏನೇನು ಏನು ಆವಾಜ್ ಏನು ನಿಂದು? ಏನಕ್ಕೆ ನೆಗಾಡ್ತಾ ಇದೀಯ ನೀನು? ಬಯ್ಯ ನೀನು ನಿಮ್ಮ ಅಮ್ಮಂಗೆ. ಅಷ್ಟು ಸಿಕ್ಕಿದ್ದು ಕೇಕ್ 12 ಗಂಟೆ ತೋರಿಸಿ ಪೂಜೆಗೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ಹಾಸನ್ ನಮ್ಮ ಅತ್ತೆ ಮನೆಯಲ್ಲಿ ಫಂಕ್ಷನ್ ಇರೋದ್ರಿಂದ ನನ್ನ ಗಂಡ ಬಂದು ನನ್ನ ಕರ್ಕೊಂಡು ಹೋಗಕ್ ಬಂದಿದ್ರು. ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಜೊತೆ ನನ್ನ ಮಕ್ಕಳನ್ನ ಕರ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ನಿನಗೆ ಗೊತ್ತಾಗಲ್ಲ ನೀನು ಏನೇನು ಏನು ಆವಾಜ್ ಏನು ನಿಂದು? ಏನಕ್ಕೆ ನೆಗಾಡ್ತಾ ಇದೀಯ ನೀನು? ಬಯ್ಯ ನೀನು ನಿಮ್ಮ ಅಮ್ಮಂಗೆ. ವಂಶಿಕ್ ಅವರೇ ನೋಡಿ ಇಲ್ಲಿ. ಮೊದ್ಲೆಲ್ಲ ಈ ತರ ಜರ್ನಿ ಮಾಡ್ಬೇಕಾದ್ರೆ ವಂಶಿ ನನ್ ತೊಡೆ ಮೇಲೆ ಬಂದು ಕೂರ್ತಿರೋಳು. ಆದ್ರೆ ಈ ಸಲ ಪಾಪ ಹಿಂದ್ಗಡೆ ಶಿಫ್ಟ್ ಆಗಿದ್ದಾಳೆ. ಇನ್ನು ಹಾಸನಲ್ಲಿ ನಮ್ಮ ಮನೆಗೆ ರೀಚ್ ಆಗಿದ ತಕ್ಷಣ ನಮ್ಮ ಅತ್ತೆದು ಫುಲ್ಲು ಕ್ಲೀನಿಂಗ್ ನಡೀತಾ ಇತ್ತು. ಹಾಗಾಗಿ ಎಲ್ಲಾ ಪಾತ್ರೆನೆಲ್ಲ ತೊಳೆದು ಅದನ್ನ ಹಾಲ್ ಅಲ್ಲೇ ಒಣಗಕ್ ಹಾಕಿದ್ರು. ಇನ್ನು ಹೊರಗಡೆ ಸ್ವಲ್ಪ ಲೇಔಟ್ ಆಗ್ತಾ ಇರೋದ್ರಿಂದ ಧೂಳು ಜಾಸ್ತಿನೇ ಇರುತ್ತೆ. ಹಾಗಾಗಿ ಇಲ್ಲಿ ಹಾಲ್ ಅಲ್ಲೇ ಬಟ್ಟೆನೆಲ್ಲ ಹಾಸಿ ಅದ್ರ ಮೇಲೆ ಈ ತರ ಪಾತ್ರೆನೆಲ್ಲ ತೊಳೆದು ಜೋಡಿಸಿದ್ದಾರೆ. ಇನ್ನು ಪಾರು ಅವರು ಬಾಣಂತನಕ್ ಹೋಗಿರೋದ್ರಿಂದ, ನಾನು ಬಾಣಂತನಕ್ ಹೋಗಿರೋದ್ರಿಂದ ಇಲ್ಲಿ ಮನೆಯಲ್ಲಿ ಯಾರು ಇಲ್ಲ. ಅಮ್ಮ ಒಬ್ರೇ ಇರೋದ್ರಿಂದ ಒಬ್ರೇ ಪಾಪ ಎಲ್ಲಾ ಕೆಲ್ಸಾನು ಮಾಡ್ತಾ ಇದ್ರು. ಇಷ್ಟು ದೊಡ್ಡ ಮನೆನ ಅವರೊಬ್ರೇ ಕ್ಲೀನ್ ಮಾಡ್ತಾ ಇದ್ರು. ಇನ್ನು ಸ್ಟೋರ್ ರೂಮ್ ಅಲ್ಲಿ ಇದ್ದಿದ್ ಪಾತ್ರೆನು ಎಲ್ಲಾ ತೆಗ್ದು ನೀಟಾಗಿ ತೊಳ್ದು ಅದಾದ್ಮೇಲೆ ಅದನ್ನ ನೀರ್ ಹೋಗೋ ತನಕ ಎಲ್ಲ ಒರೆಸಿ ಆಮೇಲೆ ನೀಟಾಗಿ ಸ್ಟೋರ್ ರೂಮ್ನೆಲ್ಲ ಜೋಡಿಸಿದ್ರು. ಪ್ರತಿ ಸಲ ಮನೇಲಿ ಯಾವ್ದೇ ಫಂಕ್ಷನ್ ಆಗ್ಲಿ ಎಲ್ಲಾರು ಸೇರ್ಕೊಂಡು ಮನೆ ಕ್ಲೀನ್ ಮಾಡ್ತಾ ಇದ್ವಿ. ಆದ್ರೆ ಈ ಸಲ ಪಾಪ ನಮ್ಮಮ್ಮ ಒಬ್ರೇ ಕ್ಲೀನ್ ಮಾಡ್ಕೋಬೇಕು. ನಾವು ಮನೆಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡೆಲ್ಲ ಆದ್ಮೇಲೆ ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ಸಿಟಿಗೆ ಹೋಗ್ಬೇಕಿತ್ತು. ಹಾಗಾಗಿ ನಾನು ಅವ್ರ ಜೊತೆ ಆಮೇಲೆ ನಮ್ಮ ಮಾವ ಎಲ್ಲ ಸೇರ್ಕೊಂಡು ಸ್ವಲ್ಪ ಸಿಟಿಗೆ ಹೋದ್ವಿ. ಇನ್ನು ಮನೇಲಿ ದರ್ಶನು ಇದ್ದ, ಅವನು ಕರ್ಕೊಂಡು ಸಿಟಿಗೆ ಹೊರಟ್ವಿ. ನಾನ್ ಪ್ರತಿ ಸಲ ಹಾಸನ್ ಹೋಗ್ಬೇಕಾದ್ರೂ ಅಷ್ಟೇ ಅಲ್ಲಿ ಏನಾದ್ರೂ ಕೆಲಸ ಒಂದ್ ಬಾಕಿ ಇಟ್ಟು ಬರ್ತೀನಿ. ಸೊ ಹಾಗಾಗಿ ಇವತ್ತಾದ್ರೂ ಮುಗಿಸ್ಕೋಬೇಕು ಅಂತ ಹೇಳಿ ಇವ್ರನ್ನ ಒತ್ತಾಯ ಮಾಡ್ಬಿಟ್ಟು ಇವತ್ತು ನಾನು ಹಾಸನ್ ಸಿಟಿಗೆ ಹೊರಟಿದ್ದೀನಿ. ಈ ಸಲ ಹಾಸನಿಗೆ ಹೋದಾಗಂತೂ ಸುತ್ತಿದ್ದೇ ಆಯ್ತು. ಯಾಕಂದ್ರೆ ಒಂದೊಂದೇ ಕೆಲಸ ಬಾಕಿ ಇಟ್ಟಿದ್ದೆ. ಸೊ ಮಧ್ಯಾಹ್ನ ಅದನ್ನ ಮುಗಿಸ್ಕೊಂಡ್ ಬಂದ್ರೆ ಸಂಜೆಗೆ ನಾನು ನನ್ನ ಗಂಡನ್ ಕರ್ಕೊಂಡು ಡಿ ಮಾರ್ಟಿಗೆ ಹೋಗಿದ್ವಿ. ಯಾಕಂದ್ರೆ ಇನ್ನು ಮನೆಯಲ್ಲಿ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು. ಸೊ ನಮಗೆ ಡಿ ಮಾರ್ಟ್ ಹತ್ರ ಇರೋದ್ರಿಂದ ಅದೇ ಸ್ವಲ್ಪ ವರ್ತ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಮಗೆ ಜಾಸ್ತಿ ಐಟಮ್ಸ್ ಎಲ್ಲ ತಗೋಬೇಕು ಅಂತಿದ್ರೆ ನಾವು ಡಿ ಮಾರ್ಟ್ಗೆ ಹೋಗೋದು. ಅದಷ್ಟೇ ಅಲ್ಲ, ಡಿ ಮಾರ್ಟ್ ನಮ್ಮ ಮನೆಗೆ ತುಂಬಾನೇ ಹತ್ರದಲ್ಲಿದೆ. ಸೊ ಅದೊಂದು ನಮಗೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಅಮ್ಮ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಳ್ತಿರೋದ್ರಿಂದ ನಾನು ಅವ್ರ ಜೊತೆ ಪಾಪುನ ಬಿಡ್ಲಿಲ್ಲ. ಸೊ ಅವ್ರಿಗೆ ಯಾಕೆ ಕಷ್ಟ ಅಂತ ಹೇಳಿ ಪಾಪುನು ಕರ್ಕೊಂಡು ಹೋಗಿದ್ದೆ. ಈ ಸಲ ಡಿ ಮಾರ್ಟ್ ಅಲ್ಲಂತೂ ತುಂಬಾನೇ ರಶ್ ಇತ್ತು. ಸೊ ಬಿಲ್ ಮಾಡಿಸ್ಬೇಕಾದ್ರೇನೆ ತುಂಬಾನೇ ಲೇಟ್ ಆಯ್ತು. ಇನ್ನು ಬಿಲ್ ಮಾಡಿಸಿ ಅದಾದ್ಮೇಲೆ ಡೈರೆಕ್ಟ್ ಆಗಿ ಟ್ರೋಲಿನ ಕಾರ್ ಪಾರ್ಕಿಂಗ್ ಹತ್ರ ತಗೊಬಂದು ಇನ್ನು ಅದ್ರಲ್ಲಿರೋ ಐಟಮ್ಸ್ ಎಲ್ಲ ಕಾರ್ ಡಿಕ್ಕಿಗೆ ತುಂಬಿದ್ವಿ. ಇಲ್ಲಿ ಬ್ಯಾಗ್ ಕೂಡ ಕೊಡ್ತಾರೆ, ಬಟ್ ಅದು ಬ್ಯಾಗಿಗೆ ನಾವು ಸಪರೇಟ್ ಆಗಿ ಪೇ ಮಾಡೋದಕ್ಕಿಂತ ಈ ತರ ಗಾಡಿ ಇದ್ರೆ ಡಿಕ್ಕಿಲಿ ಹಾಕೊಂಡು ಹೋಗ್ಬೋದಲ್ಲ ಹೇಗಿದ್ರು ಅಂತ ಹೇಳಿ ಸೊ ಈ ಐಡಿಯಾ ಮಾಡಿದ್ವಿ. ಇನ್ನು ಮನೆಗ್ ಬಂದ್ರೆ ನಮ್ಮಮ್ಮ ಬಿಸಿ ಬಿಸಿಯಾಗಿ ಅಡ್ಗೆ ಮಾಡಿ ನಮಗೋಸ್ಕರ ಕಾಯ್ತಾ ಇದ್ರು. ಸೊ ಅನ್ನ, ಮಜ್ಜಿಗೆ ಸಾರು, ಆಮೇಲೆ ಹಲಸಿನ ಹಣ್ಣಲ್ಲ ಕಾಯಿ ಬರುತ್ತಲ್ಲ, ಸೊ ಅದನ್ನ ಬೇಯಿಸಿ ಅದ್ರಲ್ಲಿ ಕಬಾಬ್ ಮಾಡಿದ್ರು. ಒರಿಜಿನಲ್ ವಾತಾವರಣ ಹಾಕ್ಬೇಕು.
ಯಾರು ಬಂಗಾರಿ? ಕೋತಿ ಬರೀ ಅಕ್ಕ ಬಂದಿದೆ. ಕೋತಿ ಬರೀ ಕೂದಲು ಸರಿ ಮಾಡ್ತಾ. ಈಗೀಗ ನನ್ನ ದೊಡ್ಡ ಮಗಳಂತೂ ನನ್ನ ಚಿಕ್ಕ ಮಗಳನ್ನ ತುಂಬಾ ಚೆನ್ನಾಗಿ ಆಟ ಆಡಿಸ್ತಾಳೆ. ಸೊ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಜಲಸ್ ಆಗ್ತಾ ಇತ್ತು ಅವಳಿಗೆ, ಅಂದ್ರೆ ನಾನು ಚಿಕ್ಕ ಪಾಪುನ ಜಾಸ್ತಿ ಎತ್ಕೊಂತಿರ್ತಿದ್ದೆ. ಸೊ ಹಾಗಾಗಿ ಇವಳಿಗೆ ಸ್ವಲ್ಪ ಅಯ್ಯೋ ನನ್ನನ್ನು ಎತ್ಕೋತಿಲ್ಲ, ನನ್ನನ್ನು ಮುದ್ದು ಮಾಡ್ತಿಲ್ಲ ಅನ್ನೋ ಒಂಥರ ಪೊಸೆಸಿವ್ನೆಸ್ ಇತ್ತು. ಬಟ್ ಈಗ ಹಾಗಿಲ್ಲ, ಅವಳು ಹತ್ರನೂ ಸಾಕು ಅಮ್ಮ ತಂಗಿ ಅಳ್ತಾ ಇದ್ದಾಳೆ ನೋಡಿ ಅಮ್ಮ ಅಂತ ಹೇಳಿ ನನಗೆ ಬಂದು ಹೇಳ್ತಾಳೆ. ಇನ್ನು ನೆಕ್ಸ್ಟ್ ಡೇ ನಾನು ಮತ್ತೆ ಪಾರು ಸ್ವಲ್ಪ ಶಾಪಿಂಗ್ ಮಾಡ್ಕೊ ಬರೋಣ ಅಂತ ಹೇಳಿ ಹೋಗಿದ್ವಿ. ಅಲ್ಲಿ ಇನ್ನು ಹಾಸನಲ್ಲಿ ಫೇಮಸ್ ಗುಂಡಣ್ಣ ಬೇಕ್ರಿ ಇದೆಯಲ್ಲ, ಸೊ ಅಲ್ಲಿ ನಾವು ಹೋಗಿ ಈ ಕೇಕು ಇವೆಲ್ಲ ಸ್ವಲ್ಪ ಟ್ರೈ ಮಾಡಿದ್ವಿ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಇನ್ನು ಶಾಪಿಂಗ್ ಮಾಡ್ಕೊ ಬಂದು ಅಲ್ಲಿ ಸ್ವಲ್ಪ ಎಲ್ಲ ತಿನ್ಕೊಂಡೆಲ್ಲ ಆದ್ಮೇಲೆ ಮನೆಗೆ ಬಂದ್ರೆ ನಮ್ಮಮ್ಮ ಮತ್ತೆ ಊಟಕ್ಕೆ ಅಂತ ಎಲ್ಲ ಹೇಳಿ ರೆಡಿ ಮಾಡಿದ್ರು. ನನಗಂತೂ ಮುದ್ದೆಗೆ ಈ ತರ ಜಾಸ್ತಿ ತರಕಾರಿ ಹಾಕಿ ಸಾಂಬಾರ್ ಮಾಡಿದ್ರೆ ತುಂಬಾನೇ ಇಷ್ಟ. ನೆಕ್ಸ್ಟ್ ಡೇ ನಮ್ಮ ಭಾವ ಅವರ ಬರ್ತ್ಡೇ ಇತ್ತು, ಅಂದ್ರೆ ನನ್ನ ಹಸ್ಬೆಂಡ್ ಅವ್ರ ಅಣ್ಣನ ಬರ್ತ್ಡೇ. ಸೊ ಹಾಗಾಗಿ ಅವರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿ ಪಾರು ಮಿಡ್ ನೈಟ್ ಕೇಕ್ ಕಟಿಂಗ್ ಮಾಡ್ಸೋಣ ಅಂತ ಅನ್ಕೊಂಡಿದ್ರು. ಅಲ್ಲಿ ಎಷ್ಟು ದೊಡ್ಡ ಕೇಕ್ ಇಟ್ಟಿದ್ದಾರೆ ನೋಡಿ ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ಗೆ. ಇದಕ್ಕೆ ಇಷ್ಟು ಜನ, ಈ ಚಿಕ್ಕ ಕೇಕಿಗೆ ಇಷ್ಟೆಲ್ಲ ಜನ ಕಾಯ್ತಿದ್ದಾರೆ. ಅಷ್ಟು ಸಿಕ್ಕಿದ್ದು ಕೇಕ್ 12 ಗಂಟೆಗೆ. ಕೇಕ್ Happy birthday to you. Happy birthday to you. Happy birthday to you. Make a wish. ಎಷ್ಟು 31 ಕಚ್ಚಬೇಕಾಯ್ತು. ದಪ್ಪದ ಕೊಡಿ. ಅಷ್ಟೇ ಬಂದಿದ್ದು ಆನ್ಲೈನಲ್ಲಿ. ಅವ್ರಿಗೆ ತಿನ್ಸಿಪ್ಪಾರು, ನೀವು ತಿನ್ನಿ. ಎಗ್ಲೆಸ್ ಅದು. ಇನ್ನು ತಮಾಷೆಗೋಸ್ಕರ ಭಾವನ್ಗೆ ಇಷ್ಟೇ ಚಿಕ್ಕದಾಗಿ ಕೇಕ್ ಸಿಕ್ಕಿರೋದು ಅಂತ ಹೇಳಿ ಪಾರು ಅವರು ಸ್ವಲ್ಪ ಡ್ರಾಮಾ ಮಾಡ್ತಾ ಇದ್ರು. ಸೊ ಅದನ್ನ ಭಾವ ನಂಬ್ತಾ ಇರ್ಲಿಲ್ಲ, ಆದ್ರೂ ನಾವೆಲ್ಲ ಹಾಗೆ ಕನ್ವಿನ್ಸ್ ಮಾಡಿ ನಮ್ಸೋ ಹಾಗೆ ಎಲ್ಲ ಮಾಡಿದ್ವಿ. ಇನ್ನು ಮಿಡ್ ನೈಟ್ ಅಲ್ಲಿ ಕೇಕ್ ಕಟ್ ಮಾಡ್ತಾ ಇರೋದ್ರಿಂದ ಭಾವಂಗೂ ಸ್ವಲ್ಪ ಅಷ್ಟೊಂದು ಇಂಟ್ರೆಸ್ಟ್ ಇರ್ತಿಲ್ಲ, ಅವರು ನಿದ್ದೆ ಮೂಡಲ್ಲಿ ಇದ್ರಲ್ಲ. ಏನದಷ್ಟೇ ಅಲ್ಲದೆ ನೆಕ್ಸ್ಟ್ ಡೇನೇ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಎಲ್ಲಾರು ಅದಕ್ಕೆ ಪ್ರಿಪರೇಷನ್ ಎಲ್ಲ ಮಾಡಿಸ್ಕೊಂಡು ಟಯರ್ಡ್ ಆಗಿದ್ರು. ಹಾಗಂತ ನೆಕ್ಸ್ಟ್ ಡೇ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತೆ ನಮ್ಮ ಪಾರು ಅವರ ಸೆಕೆಂಡ್ ಬೇಬಿದು ನಾಮಕರಣನು ಒಂದೇ ದಿವಸ ಇಟ್ಕೊಂಡಿದ್ವಿ. ಸೊ ಹಾಗಾಗಿ ಮನೆಯಲ್ಲೆಲ್ಲ ನೆಂಟರು ಬಂದಿದ್ರು, ಹಾಗೆ ಕೇಕ್ ಅದು ಇದು ಅಂತ ಸೆಲೆಬ್ರೇಷನ್ ಆಯ್ತು. ಇನ್ನು ಭಾವ ಅವರು ಅವರ ಬರ್ತ್ಡೇ ಲೆಕ್ಕದಲ್ಲಿ ಅವರ ಅಮ್ಮಂಗೆ ಹೊಸ ಸೀರೆನೂ ತಕ್ಕೊಟ್ರು. ನಮ್ಮಮ್ಮ ಅಂತೂ ಅವ್ರ ಖುಷಿನ ಎಕ್ಸ್ಪ್ರೆಸ್ ಮಾಡಕ್ಕಾಗದೆ ಹಾಗೆ ಮನ್ಸಲ್ಲಿ ಲೈಟ್ ಆಗಿ ಸ್ಮೈಲ್ ಮಾಡ್ತಾ ಇದ್ರು. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.